ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲದುಂಡೆ ಡಬ್ಬದಲ್ಲಿದೆ. ತಲಾಂತರದಿಂದ ಬಂದಿರೋದು. ಅವಸರವೇ ಅಪಘಾತಕ್ಕೆ ಕಾರಣ. ಯಾಕೆ ಬೇಕು? ಅದಕ್ಕೆ ನಾವು ಘಾಟು ಅಂತ ಅಂತೀವಿ. ನೀವೇನಂತ ಅಂತೀರಾ? ಕಮೆಂಟ್ ಮಾಡಿ. ವೆಲ್ಕಮ್ ಟು ಅನು ವ್ಲಾಗ್ಸ್. ಇವತ್ತಿನ ನನ್ನ ಲಾಗ್ ಅಲ್ಲಿ ಒಂದು ಸ್ಪೆಷಲ್ ಆಗಿರೋ ಕರಿ ಮಾಡ್ತಾ ಇದ್ದೀನಿ. ಆ ಕರಿ ಸಖತ್ ಈಸಿ ಕೂಡ, ಪಟ್ ಅಂತ ಆಗುತ್ತೆ. ಅದರಲ್ಲೂ ನಮ್ಮ ತರ ಬ್ಯಾಚುಲರ್ಸಿಗಂತೂ ಅಂಡ್ ಡೈಲಿ ವರ್ಕ್ ಹೋಗೋರಿಗೆ ಸಖತ್ ಸುಸ್ತಾಗಿರುತ್ತೆ. ಕೆಲಸ ಮುಗಿಸಿ ಬಂದು ಅಯ್ಯೋ ಅಡುಗೆ ಮಾಡ್ಬೇಕಲ್ಲ ಅಂತ ಯೋಚನೆ ಆಗ್ತಿರುವಾಗ ಹಿಂಗೆ ಮಾಡ್ಕೊಂಡ್ರೆ ಸೂಪರ್ ಆಗುತ್ತೆ. ಹಾಗಿದ್ರೆ ನಾನು ಇವತ್ತಿನ ಲಾಗ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ, ಅದನ್ನ ಹೆಂಗ್ ಮಾಡ್ಬೇಕು ಅಂತ ನಿಮ್ಗೂ ಗೊತ್ತಾಗ್ಬೇಕು ಅಂತ ಅಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡ್ಬೇಕು. ಓಕೆನಾ? ಒಂದ್ ವೇಳೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಇವಾಗ ನಮ್ಮ ಲಾಗ್ನ ಶುರು ಮಾಡೋಣ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲದುಂಡೆ ಡಬ್ಬದಲ್ಲಿದೆ. ಇವತ್ತು ನಾನು ಬೆಂಡೆಕಾಯಿಂದ ಒಂದು ಸ್ಪೆಷಲ್ ಕರಿ ಮಾಡ್ತಾ ಇದ್ದೀನಿ. ಸೊ ಬೆಂಡೆಕಾಯಿನ ಹೆಂಗೆ ವಾಶ್ ಮಾಡಬೇಕು, ಹೆಂಗೆ ಕಟ್ ಮಾಡಬೇಕು ಅಂತೆಲ್ಲ ನಿಮಗೆ ಏನು ಹೇಳ್ಕೊಡೋದು ಬೇಡ ಅಲ್ವಾ? ಯಾವುದೇ ತರಕಾರಿ ಆಗಲಿ ಸೊಪ್ಪಾಗಲಿ ಈ ರೀತಿ ಒಂದ್ಸರಿ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ರೆ ಚಂದ ಗಲೀಜೆಲ್ಲ ಬಿಡುತ್ತೆ. ಒಂದು ವೇಳೆ ಏನು ಧೂಳಿನ ಕಣಗಳು, ಸಣ್ಣ ಸಣ್ಣ ಪುಟ್ಟ ಮರಳು, ಕಲ್ಲು ಎಲ್ಲ ಇದ್ರೆ ಅವು ತಳದಲ್ಲಿ ಕುತ್ಕೊಳ್ಳುತ್ತೆ. ಹಾಗಾಗಿ ಎಂಥ ಪ್ರಾಬ್ಲಮ್ ಆಗಲ್ಲ. ಸೊ ನೀವು ಹಾಗೆ ಮಾಡಿ. ಈ ಐಡಿಯಾನ ನಮ್ಮಮ್ಮ ಮಾಡ್ತಾರೆ, ಹಾಗಾಗಿ ನಾನು ಕಲ್ತ್ಕೊಂಡಿದ್ದೀನಿ. ಅದು ಹೆಂಗೆ ಅಪ್ಪ ಅಂತ ಅಂದರೆ ತಲಾಂತರದಿಂದ ಬಂದಿರೋದು. ನಾನು ಫುಲ್ ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಅಡುಗೆ ಮಾಡೋದಕ್ಕೆ ರೆಡಿ ಆಗಿದ್ದೀನಿ. ನಾನು ಅವಾಗಲೇ ನೆನೆಸಿಟ್ಟಿದ್ದೆ ಅಲ್ವಾ ಬೆಂಡೆಕಾಯಿ, ಅದು ನೀಟಾಗಿ ಅದನ್ನ ಮತ್ತೆ ಇನ್ನೊಂದ್ಸರಿ ವಾಶ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಂಡೆಕಾಯಿನ ಈಗ ನಾನು ಮಾಡ್ತಿರುವಂತ ಕರಿಗೆ ಸ್ಲೈಸಸ್ ಮಾಡಿ ಕಟ್ ಮಾಡೋದಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಕಟ್ ಮಾಡಬೇಕು. ಅದು ಯಾವ ರೀತಿ ಕಟ್ ಮಾಡಬೇಕು ಅಂತ ನಾನು ಈಗ ತೋರಿಸ್ಕೊಡ್ತೀನಿ. ಬೇಕು ಒಂದು ಬೆಂಡೆಕಾಯಿನ 4 ಪೀಸಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಇದು ಒಂದು ಬೆಂಡೆಕಾಯಿ ಅಂತ ತಗೊಂಡ್ರೆ 1 2 3 4 ಈ ರೀತಿಯಾಗಿ ಸಣ್ಣ ಸಣ್ಣಕ್ಕೆ 4 ಪೀಸ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಇದು ದೊಡ್ಡಕ್ಕಾಗುತ್ತಪ್ಪ ಬೇಡ ಅಂತ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ ಇನ್ನೂ ಸಣ್ಣ ಸಣ್ಣಕ್ಕೆ ಬೇಕಿದ್ರೂ ನೀವು ಕಟ್ ಮಾಡ್ಕೊಳ್ಬೋದು. ನಾನು ಸಾಕು ಅಂತ ನಾನು ಇಷ್ಟೇ ಮಾಡ್ಕೊಂಡಿದ್ದೀನಿ. ಸರಿನಾ? ಯಾಕೆ ಅಂತ ಅಂದರೆ ಅದಕ್ಕೂ ಒಂದು ರೀಸನ್ ಇದೆ. ಯಾಕೆ ಅಂತ ಅಂದರೆ ಇವಾಗ ತರಕಾರಿನ ಜಾಸ್ತಿ ಬೇಯಿಸಿದಾಗೂ ಹೇಗೆ ವಿಟಮಿನ್ ಹೋಗುತ್ತೋ, ಕಡಿಮೆ ಆಗುತ್ತೋ, ಅದೇ ರೀತಿಯಾಗಿ ತರಕಾರಿನ ಸಣ್ಣ ಸಣ್ಣ ಮಾಡಿ ಕಟ್ ಮಾಡಿ ಬೇಯಿಸಿದಾಗ ಬೇಗ ವಿಟಮಿನ್ ಕಳೆದೋಗುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನ ಮಾಡಿ ಸ್ವಲ್ಪ ಕಡಿಮೆ ಬೇಯಿಸಿ ತಿಂದರೆ ಒಳ್ಳೆಯದು. ಅಂದರೆ ವಿಟಮಿನ್ಸ್ ಎಲ್ಲ ನಮಗೆ ಏನು ಹಾಳಾಗ್ದೇ ನಮ್ಮ ಬಾಡಿಗೆ ಹಿಂಗೆ ಸೇರ್ಕೊಳ್ಳುತ್ತೆ. ಈಗ ನಾವು ಬೆಂಡೆಕಾಯಿನೆಲ್ಲ ಹೆಚ್ಚು ರೆಡಿ ಮಾಡಿಟ್ಕೊಂಡಾಗಿದ್ದಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನೀಗ ಹೇಳಿಕೊಡ್ತೀನಿ. ಚೆನ್ನಾಗಿ ಫ್ರೈ ಮಾಡಬೇಕು ಆಗಿರೋದ್ರಿಂದ ನಾನು ಈ ರೀತಿ ಅಂದರೆ ನಾನ್ ಸ್ಟಿಕ್ ಇದನ್ನ ತಗೊಳ್ತಾ ಇದ್ದೀನಿ. ಹಾಗಾಗಿ ಇದ್ರ ತಳ ಹಿಡಿಯಲ್ಲ, ಆಯ್ತಾ? ಸೊ ನಿಮ್ಮ ಮನೇಲಿ ಈ ರೀತಿ ಪಾತ್ರೆ ಇದ್ರೆ ಬೆಟರು. ಇಲ್ಲ ಅಂತಂದ್ರೇನು ಪರವಾಗಿಲ್ಲ, ಸ್ವಲ್ಪ ಜಾಸ್ತಿ ಎಣ್ಣೆನೋ ತುಪ್ಪನೋ ಕೊಬ್ಬರಿ ಎಣ್ಣೆನೋ ಹಾಕಿ ಫ್ರೈ ಮಾಡ್ಕೊಳ್ಳಿರಂತೆ. ನೀವು ತುಪ್ಪ ಆದರೂ ಯೂಸ್ ಮಾಡ್ಬೋದು ಅಥವಾ ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ಕೋತೀನಿ. ಏನಕ್ಕಂದರೆ ಸ್ವಲ್ಪ ರುಚಿ ಚಂದ ಬರಲಿ ಅಂತ. ಅಯ್ಯೋ ತುಪ್ಪ ನಾನು ತಿನ್ನಲ್ಲಪ್ಪ, ಇಷ್ಟು ದಪ್ಪಕ್ಕಾಗ್ಬಿಡ್ತೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ನಿಮ್ಮ ತಪ್ಪು ಕಲ್ಪನೆ. ಯಾಕೆ ಅಂತಂದರೆ ತುಪ್ಪ ಹೆಲ್ತ್ಗೆ ಒಳ್ಳೆಯದು, ಪ್ಯೂರ್ ತುಪ್ಪ ಹೆಲ್ತ್ಗೆ ಒಳ್ಳೆಯದು. ಇದು ಗುಡ್ ಫ್ಯಾಟ್ ಆ್ಯಕ್ಚುಲಿ. ಸೊ ನನಗೆ ಇಷ್ಟು ದಪ್ಪಕ್ಕಾಗ್ಬಿಡ್ತೀನಿ ಅಂತೆಲ್ಲ ಯೋಚನೆ ಮಾಡಿಬಿಡಿ. ಡೈಲಿ ತುಪ್ಪ ತಿಂದರೂ ಕೂಡ ನಾವು ಹೆಲ್ದಿ ಆಗಿರ್ತೀವಿ ಆ್ಯಂಡ್ ಎಷ್ಟು ದಪ್ಪಕ್ಕೇನು ಊದ್ಕೊಳ್ಳಲ್ಲ. ಸರಿನಾ? ನೀವು ಆ್ಯಕ್ಚುಲಿ ಬೆಸ್ಟು ಅಡುಗೆಗೆ ನೀವು ತುಪ್ಪನೋ ಅಥವಾ ಕೊಬ್ಬರಿ ಎಣ್ಣೆನೋ ಬಳಸೋದು ಬೆಸ್ಟು. ಬೇರೆ ಎಣ್ಣೆಗಳಿಗೆ ಮಾಮೂಲಿ ಎಣ್ಣೆಗಳೆಲ್ಲ ಸಿಗ್ತಾವಲ್ಲ ಅಡುಗೆ ಎಣ್ಣೆ, ಅದಕ್ಕೆ ಕಂಪೇರ್ ಮಾಡಿ. ಎಣ್ಣೆ ಲೈಟಾಗಿ ಬಿಸಿ ಆಗೋಕ್ಕೆ ಶುರು ಆದ ಕೂಡಲೇ ನೀವು ಖಾರದ ಪುಡಿ ಹಾಕಬೇಕು. ಖಾರದ ಪುಡಿ ನಿಮಗೆ ಎಷ್ಟು ಜಾಸ್ತಿ ಖಾರ ಬೇಕು ಅಂತ ಅಂದರೆ ಜಾಸ್ತಿ ಖಾರ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಕಡಿಮೆನೇ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಹಾಕ್ತೀನಿ. ಏನಕ್ಕಂತಂದರೆ ಇದು ನಮ್ಮ ಅಮ್ಮ ಮಾಡಿಕೊಟ್ಟಿರೋ ಖಾರದ ಪುಡಿ, ಸಖತ್ ಖಾರ ಇದೆ ಅದಕ್ಕೆ. ಆ್ಯಂಡ್ ಇದಕ್ಕೆ ಏನು ಮಾಡಬೇಕು, ಅರಿಶಿನ ಸ್ವಲ್ಪ ನೀವು ಇವಾಗ ನಾರ್ಮಲಾಗಿ ಸಾಂಬಾರಿಗೆಲ್ಲ ಎಷ್ಟು ಅರಿಶಿನ ಹಾಕ್ತಿರೋ ಅದಕ್ಕಿಂತ ಒಂಚೂರು ಜಾಸ್ತಿ ಹಾಕಬೇಕು. ಏನಕ್ಕಂತಂದರೆ ಅರಿಶಿನ ನಾನು ಮಾಡ್ತಿರುವಂಥ ರೆಸಿಪಿಗೆ ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸರಿನಾ? ಸ್ವಲ್ಪ ಜಾಸ್ತಿ ಅರಿಶಿನ ಹಾಕಬೇಕು. ಆಮೇಲೆ ಇದಕ್ಕೆ ಉಪ್ಪು ಹಾಕಬೇಕು. ಇದಕ್ಕೆ ಉಪ್ಪು ಹಾಕಬೇಕು. ಇದು ಮೆಣಸಿನ್ಕಾಯಿ ಘಾಟು ಬರ್ತಾ ಇದೆ. ಘಾಟು ಅಂತ ಅಂದರೆ ಹೆಂಗೆ ಹೇಳಿ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡುವಾಗ ಒಂದು ಸ್ಮೆಲ್ಲಿಗೆ ನಮಗೆ ಅಂತ ಕೆಂಬರುತ್ತಲ್ಲ, ಅದಕ್ಕೆ ನಾವು ಘಾಟು ಅಂತ ಅಂತೀವಿ. ನೀವೇನಂತ ಅಂತೀರಾ?
ಕಮೆಂಟ್ ಮಾಡಿ. ಬಿಸಿ ಆದ ಕೂಡಲೇ ಏನು ಮಾಡಬೇಕು, ಈಗ ನೀವು ಒಂಚೂರು ಉಪ್ಪು ಹಾಕ್ತೀನಿ. ಚಪ್ಪೆ ಆಗುತ್ತಾ? ಹಾಕು ಹಾಕು ಅಂತ ಹಾಕ್ತಾನೇ ಇರಂಗಾಗುತ್ತಪ್ಪ. ಒಂದು ವೇಳೆ ಜಾಸ್ತಿ ಆದರೆ ಅಷ್ಟೇ, ಆಮೇಲೆ ಎಂತ ಮಾಡೋಕ್ಕೂ ಆಗಲ್ಲ. ಇದಿಷ್ಟು ಬಿಸಿ ಆಯ್ತಲ್ವಾ? ಈಗ ಇದಕ್ಕೆ ಬೆಂಡೆಕಾಯಿ ಹಾಕಬೇಕು. ಬಿಸಿಯಾದ ಎಣ್ಣೆಗೆ ಸ್ವಲ್ಪ 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 ಆಗಿ ಒಟ್ಟಿಗೆ ಹಾಕಿದ್ರೂ ಓಕೆ, ಆಚೆ ಈಚೆಲ್ಲ ಚೆಲ್ಲೋಗುತ್ತೆ ಅಂತ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿ ನೋಡಿ, ಈ ರೀತಿ ಚೊಯ್ ಅಂತ ಸೌಂಡ್ ಬರಬೇಕು ಅಡುಗೆ ಮಾಡುವಾಗ, ಒಂಥರ ಖುಷಿ ಆಗುತ್ತೆ. ನನಗಂತೂ ಅಡುಗೆ ಮಾಡೋದಂತಂದರೆ ಭಾರಿ ಇಷ್ಟ. ಅದರಲ್ಲೂ ನಿಮಗೆಲ್ಲ ತೋರಿಸ್ಕೊಂಡು ಹೆಂಗೆ ಮಾಡಬೇಕು ಅಂತೆಲ್ಲ ಹೇಳ್ಕೊಂಡು ಅಡುಗೆ ಮಾಡೋದು ಅಂತಂದರೆ ಇನ್ನೂ ಖುಷಿ ಆಗುತ್ತಪ್ಪ. ಈ ರೀತಿ ಎಲ್ಲ ನೀಟಾಗಿ ಹಾಕಾದ್ಮೇಲೆ ಚೆನ್ನಾಗಿ ತಿರ್ಸ್ಬೇಕು. ಹಾಕಾದ್ಮೇಲೆ ಈ ರೀತಿ ನೀಟಾಗಿ ತಿರ್ಸಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬೆಂಡೆಕಾಯಿ ನೀಟಾಗಿ ಫ್ರೈ ಆಗ್ತಾ ಇದೆ. ಅವಾಗವಾಗ ಕೈ ಆಡಿಸ್ತಾ ಇರಬೇಕು, ಸರಿನಾ? ನೋಡಿ, ಈ ರೀತಿ ಈ ಥರ ಗುಳ ಗುಳ ಎಲ್ಲ ಇದೆಯಲ್ಲ, ಅದೆಲ್ಲ ಹೋಗ್ತಾ ಬರುತ್ತೆ ಕೊನೆಗೆ. ನೋಡಿ, ಇದು ಫ್ರೈ ಆಗ್ತಾ ಬರ್ತಾ ಇದೆ. ಸೊ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಕಲರ್ ಚೇಂಜ್ ಆಗುತ್ತೆ. ಮತ್ತು ಇವಾಗ ನಾವು ಹಾಕಿರೋಂಥ ಅರಿಶಿಣ ಮತ್ತು ಖಾರದ ಪುಡಿ ಎಲ್ಲ ನೀಟಾಗಿ ಎಲ್ಲದಕ್ಕೂ ಸೇರ್ಕೊಳ್ತಾ ಹೋಗುತ್ತೆ. ಆವಾಗ ಒಂದು ರೇಂಜ್ಗೆ ಸರಿ ಆಗ್ತಾ ಇದೆ ಅಂತ ನೋಡಿ. ಇದೆಲ್ಲ ನೀಟಾಗಿ ಆಲ್ರೆಡಿ ಫ್ರೈ ಆಗಿದೆ. ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡ್ರೆ ಬೇಗ ಈ ರೀತಿ ಫ್ರೈ ಆಗುತ್ತೆ. ನಾನು ಸ್ವಲ್ಪ ದೊಡ್ಡನೇ ಮಾಡ್ಕೊಂಡಿದ್ದೀನಿ, ಪರವಾಗಿಲ್ಲ, ನಿಧಾನಕ್ಕೆ ಫ್ರೈ ಆಗಿದೆ ಅಲ್ವಾ? ಅವಸರವೇ ಅಪಘಾತಕ್ಕೆ ಕಾರಣ. ಯಾಕೆ ಬೇಕು? ಯಾಹೂ ಸೂಪರ್ ಇದೆ. ಸೂಪರ್ ಆಗಿರೋ ಬೆಂಡೆಕರಿನ ನಾನು ಇವತ್ತಿನ ಲಾಗಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸೂಪರ್ ಆಗಿರೋ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ನಾನು ನಿಮ್ಮ ಪ್ರೀತಿಯ ವಿಜಯ ಅನು.